ಎಲ್ರಿಗೂ ನಮಸ್ಕಾರ. ಕರೆಂಟ್ ಲೊಕೇಶನ್ ಇದ್ದೀನಿ ಕೆಎಸ್ಆರ್ ಬೆಂಗಳೂರಲ್ಲಿ. ಇಲ್ಲಿಂದ ಯಾವ ಟ್ರೈನ್ ಜರ್ನಿ ತೊಗೊಂಬಂದಿದ್ದೀನಿ ಅಂದರೆ ಟ್ರೈನ್ ನಂಬರ್ 56519 ಕೆಎಸ್ಆರ್ ಬೆಂಗಳೂರು ಹೊಸಪೇಟೆ ಇಂಟರ್ಸಿಟಿ ಎಕ್ಸ್ಪ್ರೆಸ್ಸಲ್ಲಿ. ಈ ಟ್ರೈನ್ ಏನಿದೆಯಲ್ಲ ದಿನ ಬೆಳಗ್ಗೆ 5 ಗಂಟೆಗೆ ಬೆಂಗಳೂರನ್ನ ಬಿಟ್ಟು ಅದೇ ದಿನ ಮಧ್ಯಾಹ್ನ 4 ಗಂಟೆ 25 ನಿಮಿಷಕ್ಕೆಲ್ಲ ರೀಚ್ ಆಗ್ತದೆ ಹೊಸಪೇಟೆಗೆ. ಇವತ್ತಿಂದ ನಮ್ಮ ಲೋಕೋಮೋಟಿವ್ ಬಂದ್ಬಿಟ್ಟು KGM WDP 4D ಇದೆ. ಎಂಡ್ ಟು ಎಂಡ್ ಏನು ಬೆಂಗಳೂರಿಂದ ಹೊಸಪೇಟೆವರೆಗೂ ಡೀಸೆಲ್ ಲೋಕೋಮೋಟಿವ್ ಜೊತೆ ಓಡ್ತಿದೆ ಗುರು ಇವತ್ತಿನ ನಮ್ಮ ಟ್ರೈನು. ಬನ್ನಿ ಹೋಗುವ. ಇವತ್ತು ನಮ್ಮ ಟ್ರೈನ್ ಪ್ಲಾಟ್ಫಾರ್ಮ್ ನಂಬರ್ 8 ಅಲ್ಲಿ ನಿಂತಿದೆ. ಇವತ್ತು ನಾವು ಟ್ರಾವೆಲ್ ಮಾಡ್ತಾರೋ ಕೋಚು ಜನರಲ್ ಅಲ್ಲಿ. ಇನ್ನಿಂದು ರೇಕ್ ಶೇರಿಂಗ್ ನೋಡ್ಕೊಳ್ಳಿ ಎಷ್ಟಿದೆ ಅಂತ. ಹುಬ್ಬಳ್ಳಿ, ಸಿನ್ನನೂರಿಂದ ಕೆಎಸ್ಆರ್ ಬೆಂಗಳೂರು, ಮತ್ತೆ ಕೆಎಸ್ಆರ್ ಬೆಂಗಳೂರಿಂದ ಹೊಸಪೇಟೆ, ಹೊಸಪೇಟೆಯಿಂದ ಹರಿಹರ. ಅಂದ್ರೆ ಹರಿಹರದಿಂದ ಹೊಸಪೇಟೆಗೆ ಬಂದು ಹೊಸಪೇಟೆಯಿಂದ ಕೆಎಸ್ಆರ್ ಬೆಂಗಳೂರಾಗಿ ಬರುತ್ತೆ. ಆಪೋಸಿಟ್ ಕೆಎಸ್ಆರ್ ಬೆಂಗಳೂರಿಂದ ಸಿನ್ನನೂರ್ಗೆ ಹೋಗುತ್ತೆ, ಸಿನ್ನನೂರಿಂದ ಹುಬ್ಬಳ್ಳಿ, ಹುಬ್ಬಳ್ಳಿಯಿಂದ ಸಿನ್ನನೂರು, ಸಿನ್ನನೂರಿಂದ ಬೆಂಗಳೂರು, ಬೆಂಗಳೂರಿಂದ ಹೊಸಪೇಟೆ, ಹೊಸಪೇಟೆಯಿಂದ ಹರಿಹರ. ಇದೇ ತರ ರೇಕ್ ಶೇರಿಂಗ್ ಮಾಡುತ್ತೆ. ಬರೀ 5 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದಿದೆ. ಈಗ ಯಶವಂತಪುರ ಜಂಕ್ಷನ್ಗೆ ಬರೋ ಟೈಮಿಂಗ್ ಇತ್ತು 5 ಗಂಟೆ 11 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 5 ಗಂಟೆ 13 ನಿಮಿಷ, ಅಂದರೆ 2 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಮತ್ತು ಯಶವಂತಪುರದಿಂದಾನೇ ಎಷ್ಟೋ ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಮಾಡಿದ್ದಾರೆ ನಮ್ಮ ಹೊಸಪೇಟೆ ಪ್ಯಾಸೆಂಜರ್ಗೆ. ನೋಡುವ ಅದೇ ಬೀಚಲ್ಲಿ ಇದೆ ಗುರು.
ಬರೀ 64 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದಿದೆ. ಈಗ ತುಮಕೂರಿಗೆ ಬರೋ ಟೈಮಿಂಗ್ ಇತ್ತು. ಇಲ್ಲಿ 6 ಗಂಟೆ 13 ನಿಮಿಷಕ್ಕೆ ಅದರ ಬಂದೈತ್ರಿ. ಇಲ್ಲಿ 6 ಗಂಟೆ 23 ನಿಮಿಷ ಅಂದರೆ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಪಕ್ಕದ ಪ್ಲ್ಯಾಟ್ಫಾರ್ಮಲ್ಲಿ ಯಾವುದಿದೆ ನೋಡಿ, ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಪಂಡ್ರಾಪುರದಿಂದ ಮೈಸೂರಿಗೆ ಹೋಗ್ತಿದೆ. ಇವಾಗ ನಮ್ಮ ಟ್ರೈನ್ನ ಲೂಪ್ ಲೈನಲ್ಲಿ ಹಾಕ್ತಿದ್ದಾರೆ ಅಮ್ಮಸಂದ್ರದಲ್ಲಿ. ಏನಕ್ಕೆ ಅಂದರೆ ಹಿಂದ್ಗಡೆಯಿಂದ ಒಂದು ಟ್ರೈನ್ ಬರ್ತಾ ಇದೆ. ಯಾವುದು ಅಂದರೆ ಬೆಂಗಳೂರಿಂದ ಧಾರವಾಡಕ್ಕೆ ಹೋಗೋ ವಂದೇ ಭಾರತ್ ಎಕ್ಸ್ಪ್ರೆಸ್ ನಮ್ಮ ಟ್ರೈನ್ನ ಇಲ್ಲಿ ಓವರ್ಟೇಕ್ ಮಾಡ್ಕೊಂಡು ಹೋಗುತ್ತೆ. ಇವಾಗ ಒಂದು ನೋಡ್ಕೊಂಬನ್ನಿ, ಒಂದು ಸಖತ್ತಾಗಿರೋ ಒಂದು ಓವರ್ಟೇಕು.
ನಮ್ಮ ಟ್ರೈನು ಬಂದಿದೆ ಈಗ ಅರಸೀಕೆರೆ ಜಂಕ್ಷನ್ಗೆ. ಬರೋ ಟೈಮಿಂಗ್ ಇತ್ತು ಇಲ್ಲಿ ಬೆಳಿಗ್ಗೆ 8 ಗಂಟೆ 20 ನಿಮಿಷಕ್ಕೆ ಆದರೆ ಬಂದೈತ್ರಿ. ಇಲ್ಲಿ 8 ಗಂಟೆ 40 ನಿಮಿಷ ಅಂದರೆ 20 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ನಾವು ಅರಸೀಕೆರೆ ಜಂಕ್ಷನ್ಗೆ. ಮತ್ತು ಅರಸೀಕೆರೆಯಲ್ಲಿ ನಿಮಗೆ ಊಟಕ್ಕೆ ತೊಂದರೆನೇ ಆಗಲ್ಲ ಗುರ. 5 ನಿಮಿಷ ಹೊರಟಿರೋದು ಅಲ್ಲ, ಸಿಗ್ನಲ್ ಕೂಡ ಸಹ ಸಿಕ್ಕಿದೆ. ಮತ್ತು ನೋಡ್ಬೋದು ನಿಮಗೆ ಅರಸೀಕೆರೆಯಲ್ಲಿ ಟಿಫನ್ಗೆ ಏನು ತೊಂದರೆನೇ ಆಗೋದಿಲ್ಲ. ಇಡ್ಲಿ ವಡೆ ದೋಸೆ ಪಲಾವು ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಮತ್ತು ಟ್ರೈನ್ ಒಳಗಡೆನೂ ನಿಮ್ಗೆ ಅವೈಲೇಬಲ್ ಇದೆ ಇಡ್ಲಿ ವಡೆ ದೋಸೆ ಮತ್ತು ಇದು ಸಿಗ್ತದೆ, ಅದು ಸಮೋಸ ನೋಡಲಿಕ್ಕೆ ಸಿಗ್ತದೆ. ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದಿದೆ. ಈಗ ಹೊಸದುರ್ಗ ರೋಡ್ಗೆ ಬರೋ ಟೈಮಿಂಗ್ ಇತ್ತು ಇಲ್ಲಿ ಬೆಳಿಗ್ಗೆ 9 ಗಂಟೆ 38 ನಿಮಿಷಕ್ಕೆ ಆದರೆ ಬಂದೈತ್ರಿ. ಇಲ್ಲಿ 10 ಗಂಟೆ 18 ನಿಮಿಷ ಅಂದರೆ 40 ನಿಮಿಷ ಡಿಲೇಯಿಂದ ಬಂದಿದೆ. 2 ನಿಮಿಷ ಹಾಲ್ಟ್ ಇದೆ ಇಲ್ಲಿ. 1 ನಿಮಿಷ ಹಾಲ್ಟ್ ಇದ್ದಿದ್ದು. ಮತ್ತು ಹೊಸದುರ್ಗ ಬರುತ್ತೆ ಚಿತ್ರದುರ್ಗ ಡಿಸ್ಟ್ರಿಕ್ಟಲ್ಲಿ. ಸೌತ್ ವೆಸ್ಟರ್ನ್ ರೈಲ್ವೆ ಮೈಸೂರು ಡಿವಿಷನ್ ಅಂಡರಲ್ಲಿ ಬರುತ್ತೆ ಈ ರೈಲ್ವೆ ಸ್ಟೇಷನ್ನು.
69 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದಿದೆ ಈಗ ಹೊಳಲ್ಕೆರೆಗೆ. ಸ್ಟೇಷನ್ ಕೋಡ್ ಬಂದುಬಿಟ್ಟು HLK. ಬರೋ ಟೈಮಿಂಗ್ ಇತ್ತು ಇಲ್ಲಿ ಬೆಳಿಗ್ಗೆ 9:57 ಆದರೆ ಬಂದೈತ್ರಿ. ಇಲ್ಲಿ 10:42 ಅಂದರೆ 45 ನಿಮಿಷ ಏನೋ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹೊರಟಿದೆ. ಮತ್ತು ಯಾರು ಅಷ್ಟೇನು ಡಿಬೋರ್ಡ್ ಮಾಡಿಲ್ಲ ಗುರು. ಮತ್ತು ಬೋರ್ಡಿಂಗ್ ಕೂಡ ಸಹ ಇಲ್ಲ. ಮತ್ತು ಹೊಳಲ್ಕೆರೆ ಬರುತ್ತೆ ಚಿತ್ರದುರ್ಗ ಡಿಸ್ಟ್ರಿಕ್ಟಲ್ಲಿ. ಸೌತ್ ವೆಸ್ಟರ್ನ್ ರೈಲ್ವೆ ಮೈಸೂರು ಡಿವಿಷನ್ ಅಂಡರಲ್ಲಿ ಬರುತ್ತೆ ಈ ರೈಲ್ವೆ ಸ್ಟೇಷನ್. ನೋಡುವ, ಆದರೆ ರೈಲ್ವೆ ಸ್ಟೇಷನ್ ಮಾತ್ರ ಸಕ್ಕತ್ತಾಗಿದೆ ಗುರು. ಹೊಳಲ್ಕೆರೆ ಫಸ್ಟ್ ಟೈಮ್ ಬರ್ತಾ ಇರೋದು ಹೊಳಲ್ಕೆರೆಗೆ, ಅಂದರೆ ಸಕ್ಕತ್ತಾಗಿದೆ ರೈಲ್ವೆ ಸ್ಟೇಷನ್ ಅಂತೂ. ನೂರ 79 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದಿದೆ ಈಗ ಚಿಕ್ಕಜಾರ್ಜ್ ಜಂಕ್ಷನ್ಗೆ. ಬರೋ ಟೈಮಿಂಗ್ ಇತ್ತು ಇಲ್ಲಿ ಬೆಳಿಗ್ಗೆ 10:07 ಆದರೆ ಬಂದಿತ್ತು. ಇಲ್ಲಿ 10:57 ಅಂದರೆ 50 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಮತ್ತು ಚಿಕ್ಕಜಾರ್ಜನ್ನ ಜಂಕ್ಷನ್ ಯಾಕಂತಾರೆ ಅಂದರೆ ಹುಬ್ಳಿ ಬೆಂಗಳೂರು ಮೇನ್ ಲೈನಲ್ಲಿ ಒಂದು ಲೈನ್ ಹೋಗಿದೆ ಚಿತ್ರದುರ್ಗ ಚಳ್ಳಕೆರೆ ಮೇಲೆ, ಬಳ್ಳಾರಿಯಿಂದ ಹೊಸಪೇಟೆಗೆ. ಅದಕ್ಕಿಂತ ಮೇನ್ ಜಂಕ್ಷನ್ ಅಂತ ಕರೀತಾರೆ. ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ ನಮ್ಮ ಟ್ರೈನಿಂದ. ನೋಡುವ, ಇಲ್ಲಿವರೆಗೂ ಏನಿದೆಯಲ್ಲ ನಾರ್ಮಲ್ ರೂಟ್ಗಳು. ಯಾಕೆಂದರೆ ಎಷ್ಟೊಂದು ಸತಿ ನಿಮಗೆ ತೋರಿಸ್ಬಿಟ್ಟಿದ್ದೀನಿ. ಬೆಂಗಳೂರು ಹುಬ್ಳಿ ರೂಟಲ್ಲಿ ಜರ್ನಿ ಮಾಡಿದಾಗೆಲ್ಲ ನಿಮ್ಗೆ ಅಷ್ಟೊಂದು ಸತಿ ತೋರಿಸಿದ್ದೀನಿ. ಅದಕ್ಕೆ ಅಷ್ಟಕ್ಕೆ ಕವರ್ ಮಾಡಿರಲಿಲ್ಲ. ಏನು ಹೊಸದುರ್ಗ ಮತ್ತು ಹೊಳಲ್ಕೆರೆ ಅದು ಮಾತ್ರ ಕವರ್ ಮಾಡಿರಲಿಲ್ಲ. ಅದಕ್ಕೆ ಆ ವೆಲ್ ಸ್ಟೇಷನ್ ಮಾತ್ರ ಕವರ್ ಮಾಡಿ ಮಿಕ್ಕಿದಷ್ಟು ನಾನು ಸ್ಕಿಪ್ ಮಾಡಿದೆ ನಾರ್ಮಲ್ ರೂಟು ಅಂತ. ಮತ್ತು ನಾನು ಹೇಳೋದು ಮರ್ತ್ಬಿಟ್ಟಿದ್ದೆ, ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದಾರೆ GSJ ಕನ್ನಡ ಸೂರ್ಯ ಅನ್ನೋರು. ಅವ್ರ ಫೇವ್ರೇಟ್ ಟ್ರೈನ್ ಇದವರು. ಇದನ್ನ ವಂದೇ ಭಾರತ್ ಅಂತ ಕರೀತಾರೆ. ಚಳ್ಳಕೆರೆ ವಂದೇ ಭಾರತಲ್ಲಿ ಅವರು ವಂದೇ ಭಾರತಲ್ಲಿ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಂದರೆ ಅವರು ನಮ್ಮ ಜೊತೆ ಟ್ರಾವೆಲ್ ಮಾಡೇ ಮಾಡ್ತಾರೆ. ಅದಂತೂ ಫಿಕ್ಸ್ ಆಗಿಬಿಟ್ಟಿದೆ. ಈ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ದೀವಿ ಅಂದರೆ ನಾವಿಬ್ಬರು ಒಟ್ಟಿಗೆ ಟ್ರಾವೆಲ್ ಮಾಡ್ತಿರ್ತೀವಿ. ನೀವೇನು ಆ ಲೈನ್ ನೋಡ್ತಾ ಇದ್ದೀರಲ್ಲ, ಅವೆರಡು ಲೈನ್ ಹೋಗ್ತಿದೆ ದಾವಣಗೆರೆಯಿಂದ ಹುಬ್ಬಳ್ಳಿಗೆ. ಅದೇ ಬೆಂಗಳೂರು ಹುಬ್ಬಳ್ಳಿ ಮೇನ್ ಲೈನು. ನಾವು ಹೋಗ್ತಾ ಇದ್ದೀವಿ ಟುವರ್ಡ್ಸ್ ಚಿತ್ರದುರ್ಗ ಚಳ್ಳಕೆರೆ ಬಳ್ಳಾರಿ. ಈಗ ಬನ್ನಿ ಟ್ರೈನಿಂದು ನೀಟ್ನೆಸ್ ಬಗ್ಗೆ ನಾವು ಮಾತಾಡೋಣ. ಎದುರುಗಡೆ ನೋಡ್ಬೋದು ಮಿರರ್ ಇದೆ ಅಂತ. ಮಿರರ್ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಮೇನ್ ಇದು ನೋಡಿ ಬೇಸಿನ್ನು ಹೆಂಗೂ ತುಂಬಿದೆ ನೀರು. ಫುಲ್ ಚಾಕ್ ಆಗಿದೆ. ಎಲ್ಲ ಪ್ಯಾನ್ ಪರಾಗಿ ಹಾಕ್ಕೊಂಡು ಉಗಿದು ಫುಲ್ ಚಾಕ್ ಮಾಡಿ ಇಟ್ಟಿದ್ದಾರೆ. ಅದೇ ನೀರು ಬರ್ತಿದೆ.
ಮತ್ತು ಡಸ್ಟ್ಬಿನ್ ಇರಬೇಕಾಯ್ತು, ಡಸ್ಟ್ಬಿನ್ ಇಲ್ಲ. ಫೈರ್ ಎಸ್ಟಿಂಗ್ವಿಷನ್ ಕೂಡ ಇದೆ, ಮತ್ತು ವಾಶ್ರೂಮ್ ಇದೆ. ವಾಶ್ರೂಮ್ ಒಳಗಡೆ ಹೋಗೋ ಸ್ಥಿತಿಲಂತೂ ಇಲ್ಲ ಜನರಲ್ ಕ್ಲಾಸ್ ವಾಶ್ರೂಮ್ ಅಂತೂ ಒರೆಸ್ತಿದೆ. ಮತ್ತು ನೀಟ್ ಕೆಳಗಡೆನೂ ಅಷ್ಟೇ ಫುಲ್ಲು ನೀರೆಲ್ಲ ತುಂಬಿ ಆಚೆ ಕಡೆ ಏನು ಶೇಕ್ ಆಗುತ್ತಲ್ಲ ಟ್ರೈನು ಸ್ಪೀಡ್ ಇದ್ದಾಗ, ಅದು ಫುಲ್ಕೆಲ್ಲ ಆಚೆ ಕಡೆ ನೀರು ಬರ್ತಿದೆ. ಒರೆಸ್ತಿದೆ ಮೇಂಟೆನೆನ್ಸ್ ಅಂತ ಈ ಟ್ರೈನಲ್ಲಿ. ಬೆಂಗಳೂರಲ್ಲಿ ಫುಲ್ ಏನು ಕ್ಲೀನ್ ಮಾಡಿಲ್ಲ ಅನಿಸುತ್ತೆ. ಹುಬ್ಳಿಯಿಂದ ಬಂದ ಮೇಲೆ ಗಾಡಿ ಹಂಗೆ ಕಳಿಸಿದ್ದಾರೆ ರೇಕ್ನ. ಮತ್ತು ಇದು ನೀವೇನು ನೋಡ್ತಾ ಇದ್ದೀರಲ್ಲ ಹೊಸ ಬಿಲ್ಡಿಂಗು, ಇದು ಹೊಸ ರೈಲ್ವೆ ಸ್ಟೇಷನ್ ರೆಡಿ ಆಗ್ತಿದೆ ಚಿತ್ರದುರ್ಗದಲ್ಲಿ. ಹೊಸ ರೈಲ್ವೆ ಸ್ಟೇಷನ್ ಹೊಸದಾಗಿ ಕಟ್ತಾ ಇದ್ದಾರೆ ಬಿಲ್ಡಿಂಗ್ ಅಂತೂ. ನೋಡ್ಬೋದು ಇನ್ನು ಕನ್ಸ್ಟ್ರಕ್ಷನಲ್ಲಿ ನಡೀತಾ ಇದೆ. ಇದು 313 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಚಿತ್ರದುರ್ಗಗೆ. ಸ್ಟೇಷನ್ ಕೊಟ್ಟು ಬಂದ್ಬಿಟ್ಟು CTA. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 10 ಗಂಟೆ 48 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 11 ಗಂಟೆ 38 ನಿಮಿಷ, 50 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಚಿತ್ರದುರ್ಗ ಸದ್ಯದಲ್ಲೇ ಇದು ಜಂಕ್ಷನ್ ಅಂತ ಹೆಸರು ಪಡ್ಕೊಳುತ್ತೆ. ಹೆಂಗೆ ಅಂದರೆ ಇಲ್ಲಿಂದ 2 ಹೊಸ ರೈಲ್ವೆ ಲೈನ್ ಆಗ್ತಿದೆ. ಒಂದು ದಾವಣಗೆರೆಯಿಂದ ಚಿತ್ರದುರ್ಗ ಹೊಸ ಲೈನು, ನ್ಯೂ ರೈಲ್ವೆ ಲೈನು. ಇನ್ನೊಂದು ಬಂದ್ಬಿಟ್ಟು ಚಿತ್ರದುರ್ಗ ಹಿರಿಯೂರಿಂದ ಊರುಕೆರೆಯಿಂದ ತುಮಕೂರು ಒಂದು ಹೊಸ ರೈಲ್ವೆ ಲೈನ್ ಹೇಳಿದ್ನಲ್ಲ. 2 ಹೊಸ ಲೈನ್ ಆಗ್ತಿದೆ. ಒಂದು ದಾವಣಗೆರೆಯಿಂದ ಚಿತ್ರದುರ್ಗ ಹೊಸ ಲೈನು, ಇನ್ನೊಂದು ಚಿತ್ರದುರ್ಗ ಹಿರಿಯೂರು ಮೇಲೆ ಊರುಕೆರೆಯಿಂದ ತುಮಕೂರು ಒಂದು ಹೊಸ ಲೈನ್ ಕೂಡ ನಡೀತದೆ. ಸದ್ಯದಲ್ಲೇ ಈಗ ಚಿತ್ರದುರ್ಗ ಜಂಕ್ಷನ್ ಅಂತ ಹೆಸರು ಪಡ್ಕೊಳುತ್ತೆ. ನಿಮಗೆ ಚಿತ್ರದುರ್ಗದ್ದು ಹೊಸ ರೈಲ್ವೆ ಲೈನ್ಸ್ ಅಪ್ಡೇಟ್ಸ್ ಏನಾದ್ರು ಬೇಕು ಅಂದರೆ GST ಕನ್ನಡ ಸೂರ್ಯನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವರು ಚಿತ್ರದುರ್ಗದಲ್ಲಿ ಹೊಸ ರೈಲ್ವೆ ಸ್ಟೇಷನ್ ಬೇರೆ ಆಗ್ತಿದೆಯಲ್ಲ, ಅದರದ್ದು ಫುಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಅವ್ರ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಡೇಟ್ಸು ಚಿತ್ರದುರ್ಗದ್ದು ಮತ್ತು ಚಳ್ಳಕೆರೆ ಮೊಳಕಾಲ್ಮೂರು ಯಾವುದೇ ಈ ಲೈನಲ್ಲಿ ಏನೇ ಹೊಸ ಅಪ್ಡೇಟ್ಸ್ ರೈಲ್ವೆ ಅಪ್ಡೇಟ್ಸ್ ಏನಾರು ಬೇಕು, ಹೊಸ ರೈಲ್ವೆ ಲೈನ್ ಏನಾರು ಆಗ್ತಿದ್ರೆ ಅದ್ರದ್ದು ಅಪ್ಡೇಟ್ಸ್ ಏನಾರು ಬೇಕು ಅಂದರೆ ಒಂದ್ಸತಿ ಅವ್ರದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅವರು ಅಪ್ ಟು ಡೇಟ್ ಅವರು ಕೊಡ್ತಾ ಇರ್ತಾರೆ ಅವ್ರ ಚಾನಲಲ್ಲಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ.
ಸೈನ್ಸ್ ಸಿಟಿ ಆಯಿಲ್ ಸಿಟಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. 384 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಚಳ್ಳಕೆರೆಗೆ ಸ್ಟೇಷನ್ ಕೊಟ್ಟು ಬಂದ್ಬಿಟ್ಟು CHKE. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 11 ಗಂಟೆ 24 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 12 ಗಂಟೆ 4 ನಿಮಿಷ, ಅಂದರೆ 40 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಚಳ್ಳಕೆರೆಯಲ್ಲಿ ಎಷ್ಟು ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ? ಏನೋ ಅಷ್ಟು ಪ್ಯಾಸೆಂಜರ್ಸ್ ಇಲ್ಲ ಗುರು ಹೇಳ್ಬೇಕು ಅಂದರೆ. ಚಿತ್ರದುರ್ಗದಲ್ಲಿ ಆಲ್ಮೋಸ್ಟ್ ಒಂದು 75% ಪ್ಯಾಸೆಂಜರ್ ಡಿಬೋರ್ಡ್ ಮಾಡಿದರೆ, ಇಲ್ಲೊಂದು 2% ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ. ಸೂರ್ಯನ ಇಲ್ಲೇ ಡಿಬೋರ್ಡ್ ಮಾಡಿಕೊಂಡ್ರು. ಥ್ಯಾಂಕ್ಸ್ ಅಣ್ಣ, ಜರ್ನಿ ಮಾಡೈತಿಗೆ. ಮತ್ತು ನಿಮ್ಮೂರು ಮಾತ್ರ ಸಕ್ಕತ್ತಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ಚಳ್ಳಕೆರೆ ಅಂತೂ. ಅಣ್ಣ ಇಲ್ಲೇ ಡಿಬೋರ್ಡ್ ಮಾಡ್ಕೊಂಡು, ಆ್ಯಕ್ಚುಲಿ ಅವ್ರದ್ದು ಪ್ಲ್ಯಾನ್ ಇತ್ತು ಹೊಸಪೇಟೆಗೆ ಬರೋಕ್ಕೆ. ಅದೇನೋ ಸ್ವಲ್ಪ ಅರ್ಜೆಂಟ್ ಕೆಲಸದಿಂದ ಅವರು ಚಳ್ಳಕೆರೆಯಲ್ಲೇ ಡಿಬೋರ್ಡ್ ಮಾಡಿಕೊಂಡ್ರು. ಏನೋ ಅರ್ಜೆಂಟ್ ಕಾಲ್ ಬಂತು ಅಂತ. ನಾನೀಗ ಹೋಗ್ತಿದ್ದೆ ಅಪ್ ಟು ಹೊಸಪೇಟೆವರೆಗೂ. $195 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಮೊಳಕಾಲ್ಮೂರಿಗೆ ಸ್ಟೇಷನ್ ಕೊಟ್ಟು ಬಂದ್ಬಿಟ್ಟು MOMU. ಬರೋ ಟೈಮಿಂಗ್ ಇತ್ತು 12 ಗಂಟೆ 29 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 12 ಗಂಟೆ 53 ನಿಮಿಷ, ಅಂದರೆ 24 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮೊಳಕಾಲ್ಮೂರಲ್ಲಿ ಏನು ಫೇಮಸ್ ಅಂದರೆ ಸಿಲ್ಕ್ ಸ್ಯಾರೀಸ್ ಫೇಮಸ್. ಮತ್ತು ಬನ್ನಿ ಟ್ರೈನಿಂದು ಕೋಚ್ ಪೊಸಿಷನ್ ಫೇರ್ ಬಗ್ಗೆ ಮಾತಾಡಬೇಕು ಅಂದರೆ ನಿಮಗೆ ಬೆಂಗಳೂರು ಹೊಸಪೇಟೆ ಪ್ಯಾಸೆಂಜರ್ದು. ಈ ಟ್ರೈನಲ್ಲಿ ಏನಿದೆಯಲ್ಲ 7 ಜನರಲ್ ಕ್ಲಾಸು, 5 ಸ್ಲೀಪರ್ ಕ್ಲಾಸ್ ಇದೆ. AC ಕೋಚಸ್ ಇರಲ್ಲ, ಬರೀ ಸ್ಲೀಪರ್ ಕ್ಲಾಸಸ್ ಇದೆ. ಮತ್ತು 8 ಜರ್ನಿ ಮಾಡ್ತೀರಾ ಅಂದರೆ ಬೆಂಗಳೂರಿಂದ ಹೊಸಪೇಟೆವರೆಗೂ ನಂತರ ಜನರಲ್ ಕ್ಲಾಸಲ್ಲಿ $110 ಬೀಳುತ್ತೆ. ನೀವೇನೋ ಸ್ಲೀಪರ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ $210 ಆಗುತ್ತೆ ಬೆಂಗಳೂರಿಂದ ಹೊಸಪೇಟೆಗೆ.
ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ರಾಯದುರ್ಗಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು RDG. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 1 ಗಂಟೆಗೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 1 ಗಂಟೆ 10 ನಿಮಿಷ, ಅಂದರೆ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ನೀವು ನೋಡ್ಬೋದು ಬರ್ತಾ ಬರ್ತಾ ಈ ಟ್ರೈನ್ ಹೆಂಗೆ ಸ್ಲ್ಯಾಂಗ್ಸ್ ಕೊಟ್ಟಿದ್ದಾನೆ ಅಂದರೆ 15 ಕಿಲೋಮೀಟ್ರಿಗೆಲ್ಲ 3/4 ಗಂಟೆ ಟೈಮ್ ಸ್ಲ್ಯಾಂಗ್ ಕೊಟ್ಟಿದ್ದಾನೆ ಟ್ರಾವೆಲ್ ಟೈಮು. ಅದರಿಂದ ಎಷ್ಟೇ ಲೇಟ್ ಇದ್ರೂ ಈ ಟ್ರೈನ್ ಕವರ್ ಅಪ್ ಆಗಿಬಿಡುತ್ತೆ. ನೋಡಿ 45 ಮಿನಿಟ್ಸಿಂದ 10 ಮಿನಿಟ್ಸ್ಗೆ ಕವರ್ ಅಪ್ ಆಗಿದೆ ನಮ್ಮ ಟ್ರೈನ್. ಈಗ ನಮ್ಮ ಟ್ರೈನಿಗೆ ವಾಪಸ್ಸಿಗೆ ಅಂತ ಇದೆ ಆಂಧ್ರ ಪ್ರದೇಶ್ಗೆ. ನೋಡು ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ ಡಿಬೋರ್ಡ್ ಮಾಡಿದರೆ. ಮತ್ತು ರಾಯದುರ್ಗನ ಜಂಕ್ಷನ್ ಯಾಕಂತಾರೆ ಅಂದರೆ ಒಂದು ಲೈನು ಇದೆ ಚಿತ್ರದುರ್ಗಕ್ಕೆ, ಇನ್ನೊಂದು ಲೈನು ಇದೆ. ನಾವು ಹೋಗ್ತಾರೆ ಬಳ್ಳಾರಿ ಲೈನು, ಇನ್ನೊಂದು ಲೈನು ಕದ್ರಿ ದೇವರ ಪಳ್ಳಿಯಿಂದ ಪಾವಗಡಗೆ ಒಂದು ಲೈನು ಇದೆ. ಅಂದರೆ ಹೊಸ ಲೈನ್ ಆಗ್ತಿದೆಯಲ್ಲ ಪಾವಗಡ, ಕೊರಟಗೆರೆ, ಮಧುಗಿರಿಗೆ ಆ ಲೈನ್ಗೆ ಹೋಗಿ ಟಚ್ ಆಗುತ್ತೆ. ನಾನ್ನೂರ 66 ಕಿಲೋಮೀಟ್ರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಬಳ್ಳಾರಿ ಕ್ಯಾಂಟ್ಗೆ. ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 2 ಗಂಟೆ 39 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 2 ಗಂಟೆ 37 ನಿಮಿಷ, ಅಂದರೆ 2 ನಿಮಿಷ ಬಿಫೋರಲ್ಲಿ ಬಂದಿದೆ ಮತ್ತು ಒಂದು ನಿಮಿಷ ಹಾಲ್ಟ್ ಇದೆ. ಇಲ್ಲಿ ಎಷ್ಟೊಂದು ಜನ ಪ್ಯಾಸೆಂಜರ್ ಡಿಬೋರ್ಡ್ ಮಾಡಿದ್ದಾರೆ ಗುರು ಬಳ್ಳಾರಿ ಕ್ಯಾಂಟಲ್ಲಿ. ಆ್ಯಕ್ಚುಲಿ ಈ ಟ್ರೈನ್ ಏನಿದೆಯಲ್ಲ ಇದು ಬಳ್ಳಾರಿ ಜಂಕ್ಷನ್ಗೆ ಹೋಗಲ್ಲ, ಬಳ್ಳಾರಿ ಕ್ಯಾಂಟ್ ಹೋಗುತ್ತೆ.
ದಾವಣಗೆರೆ ಮಾರ್ಗವಾಗಿ ಹೋಗುವ ಗಾಡಿ ಸಂಖ್ಯೆ 565330 ಹಾಸ್ಪೆಟ್ ಹರಿಹರ್ ಪ್ಯಾಸೆಂಜರ್ ಈಗ 1ನೇ ಪ್ಲಾಟ್ಫಾರ್ಮ್ಗೆ ಬಂದಿದೆ. Your attention please. Train number 5 ಸೊ ಗೈಸ್ ಫೈನಲಿ ನಾವು ರೀಚ್ ಆಗಿದ್ದೀವಿ. ಈಗ ಹೊಸಪೇಟೆ ಜಂಕ್ಷನ್ಗೆ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 4:25 ಅದರ ಬಂದೈತೆ 4:05 ಅಂದರೆ 20 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಕನ್ಸೋಲ್ ಆಗಿದೆ ಅಂತ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಓಕೆ ಟೈಪಲ್ಲಿ ಇತ್ತು ಅಷ್ಟೇನು ಇದಿಲ್ಲ. ಅಪ್ ಟು ಈ ಟ್ರೈನಲ್ಲಿ ಏನಿದೆಯಲ್ಲ, ನೀವು ಚಿತ್ರದುರ್ಗ, ಚಳ್ಳಕೆರೆ, ಮೊಳಕಾಲ್ಮೂರುವರೆಗೂ ಟ್ರಾವೆಲ್ ಮಾಡ್ಬೋದು. ಅಲ್ಲಿಂದ ನಿಮಗೆ ಟ್ರೈನ್ ಸ್ವಲ್ಪ ಬೋರ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಅದು ಹೊಸಪೇಟೆಗೆ ತುಂಬ ಆಯಿತು ಗುರು. ಬೆಂಗಳೂರಿಂದ ಹೊಸಪೇಟೆಗೆ ತುಂಬ ಲಾಂಗ್ ಟೈಮ್ ತೊಗೊಳುತ್ತೆ. ಇದ್ರ ಬದಲು ನಾನು ಪ್ರಿಫರ್ ಮಾಡ್ತೀವಿ ನೈಟ್ ಜರ್ನಿ ಮಾಡಿ ಹೊಸಪೇಟೆಗೆ ಬರೋ ಥರ ಇದ್ದರೆ. ಬಳ್ಳಾರಿ ಹೊಸಪೇಟೆಗೆ ಹೋಗೋ ಥರ ನೈಟ್ ಜರ್ನಿ ಪ್ರಿಫರ್ ಮಾಡ್ಕೊಳ್ಳಿ. ಹಂಪಿ ಎಕ್ಸ್ಪ್ರೆಸ್ಸು ಬಳ್ಳಾರಿ ಮೇಲೆ ಬರ್ತೀರಾ ಅಂದರೆ, ಇಲ್ಲ ಹೊಸಪೇಟೆಗೆ ಬರ್ತೀರಾ ಅಂದರೆ ಯಶವಂತಪುರ ಬಿಜಾಪುರ ಎಕ್ಸ್ಪ್ರೆಸ್ ತೊಗೊಳ್ಳಿ. ಬೆಳಿಗ್ಗೆ ನೈಟ್ 9:30 ಹತ್ತುತ್ತೀರಾ, ಇಲ್ಲಿ ಬೆಳಗಿನ ಜಾವ 5 ಗಂಟೆಗೆಲ್ಲ ಬಂದುಬಿಡ್ತಾರೆ ಹೊಸಪೇಟೆಗೆ. ಅದು ಬೆಸ್ಟ್ ಅನಿಸುತ್ತೆ. ಅದೇ ಡೇ ಟೈಮಲ್ಲಿ ಇದರಲ್ಲಿ ಜನರಲಲ್ಲಿ ಬರೋದು ತುಂಬ ಕಷ್ಟ ಆಗ್ಬಿಡುತ್ತೆ ಗುರು. ಒಂಥರ ಬೋರ್ ಆಗಿಬಿಡುತ್ತೆ ಈ ಟ್ರೈನ್ ಜರ್ನಿ. ಬೆಸ್ಟ್ ಟ್ರೈನ್ ಅಂತಲೇ ಹೇಳ್ಬೋದು ಚಿತ್ರದುರ್ಗ ಚಳ್ಳಕೆರೆ ಹೋಗಲಿಕ್ಕೆ. ಮತ್ತು ಟ್ರೈನ್ ನೀಟ್ನೆಸ್ ಬಗ್ಗೆ ಮಾತಾಡಬೇಕು ಅಂದರೆ ಅಷ್ಟಕ್ಕಷ್ಟೇ ಇತ್ತು. ಟ್ರೈನ್ ಅಷ್ಟೇ ನೀಟಾಗಿ ಇರಲಿಲ್ಲ. ಟ್ರೈನ್ ಮೇಂಟೆನೆನ್ಸೇ ಮಾಡಿರಲಿಲ್ಲ. ಬೆಂಗಳೂರಿಗೆ ಬಂದಮೇಲೆ ಡಸ್ಟ್ಬಿನ್ ಹಂಗಂಗೆ ಇತ್ತು. ವಾಟ್ರ್ ಫುಲ್ಲು ಚಾಕ್ ಆಗಿತ್ತು. ಬೆಂಗಳೂರಲ್ಲಿ ಹೆಂಗೆ ಚಾಕ್ ಆಗಿತ್ತು ಅವಾಗಲೂ ಅಷ್ಟೇ ಚಾಕ್ ಆಗಿತ್ತು. ಏನು ಕ್ಲೀನ್ ಮಾಡಿರಲಿಲ್ಲ. ಮತ್ತು ಈ ಟ್ರೈನಲ್ಲಿ ನಿಮಗೆ ಬೆಳಿಗ್ಗೆ ಟಿಫನಿಗೆ ನೋಡೋಕ್ಕೆ ಸಿಗ್ತದೆ. ಇಡ್ಲಿ ವಡೆ ದೋಸೆ ಅದೆಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಮಧ್ಯಾಹ್ನ ಏನು ಅಂದರೆ ಏನೂ ಬರೋದಿಲ್ಲ. ಚಿತ್ರದುರ್ಗವ್ರಿಗೂ ಅಷ್ಟೇ ನಿಮಗೆ ಚುರುಮುರಿ ಅಂತ ಬರುತ್ತೆ. ಆಮೇಲೆ ಅದು ಚಿತ್ರದುರ್ಗ ಆದಮೇಲೆ ಅದು ಬರೋದಿಲ್ಲ. ನಿಮಗೆ ಬಂದರೆ ಬಳ್ಳಾರಿಯಿಂದ ಸ್ಟಾರ್ಟ್ ಆಗ್ಬೋದು. ಅದು ಬಿಟ್ಟರೆ ಇನ್ನೇನು ನಿಮಗೆ ನೋಡಿ ಸಿಗೋದಿಲ್ಲ. ಮತ್ತು ವೀಡಿಯೋ ಹೆಂಗನ್ಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಯಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.